ಈ ಕ್ಷಣದ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇ ಟಾಪ್ ಸ್ಟೋರಿ, ಸಾರಥಿ ಸ್ವೀಟ್ ನ್ಯೂಸ್. ಸಾರಥಿಗೆ ಈಗಾಗಲೇ ರೆಗ್ಯುಲರ್ ಬೇಲ್ ಮಂಜೂರಾಗಿ ಸ್ವೀಟ್ ನ್ಯೂಸ್ ಸಿಕ್ಕಿದೆ. 7 ತಿಂಗಳ ಕಾಲ ಜೈಲಲ್ಲಿ ಇದ್ದಂತಹ ದರ್ಶನ್ ಮಧ್ಯಂತರ ಜಾಮೀನ್ ಮೇಲೆ ಆಚೆ ಬಂದಿದ್ರು, ಆದರೂ ಕೂಡ ರಿಲೀಫ್ ಇರಲಿಲ್ಲ. ಈಗ ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಸಂಪೂರ್ಣವಾಗಿ ಒಂದು ರೀತಿ ಸಾರಥಿಯ ಅಭಿಮಾನಿಗಳಿಗೆ ಸ್ವೀಟ್ ನ್ಯೂಸ್ ಸಿಕ್ಕಂತಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನು ಯಾವ್ಯಾವ ಸ್ವೀಟ್ ನ್ಯೂಸ್ ಇದೆ ಅನ್ನೋದನ್ನ ಡೀಟೇಲ್ಸ್ ಕೊಡ್ತೀವಿ. ಇನ್ನು ಎರಡನೇ ಟಾಪ್ ಸ್ಟೋರಿ ಏನು ಅಂತಂದ್ರೆ, ಸುಂದರಿಗೆ ನಾಳೆ ಜೈಲಿಂದ ಮುಕ್ತಿ. ಪವಿತ್ರ ಗೌಡ ನಿರಂತರ 7 ತಿಂಗಳಿಂದ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿ ಫೈನಲಿ ಪವಿತ್ರ ಗೌಡಗೂ ಕೂಡ ಜಾಮೀನು ದೊರೆತಿದೆ. ನಾಳೆ ಅವರು ಜೈಲಿಂದ ಆಚೆ ಬರ್ತಾ ಇದ್ದಾರೆ. ಜೈಲು ವಾಸದಿಂದ ಮುಕ್ತಿ ಅವರಿಗೆ ಸಿಗ್ತಾ ಇದೆ. ಸದ್ಯಕ್ಕೆ ಟ್ರಯಲ್ ನಡೀತಾ ಇರುತ್ತೆ. ಏನೆಲ್ಲ ಆಗಬಹುದು ಅನ್ನೋ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಇದರ ಜೊತೆಗೆ ರಾಬರ್ಟ್ಗೆ ಸದ್ಯಕ್ಕೆ ನೋ ರಿಲೀಫ್. ಸಿಹಿ ಸುದ್ದಿ ಇದೆ, ಆದ್ರೆ ಸಂಪೂರ್ಣವಾಗಿ ರಿಲೀಫ್ ಇಲ್ಲ. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದರೆ ಅಲ್ಲಿ ಏನಾಗಬಹುದು ಅನ್ನುವಂತ ಆತಂಕ, ಇತ್ಯಾದಿ ಆತಂಕ ಕೂಡ ದರ್ಶನ್ಗೆ ಸದ್ಯಕ್ಕೆ ಕಾಡ್ತಾ ಇದೆ. ಅದ್ ಯಾಕೆ ನೋ ರಿಲೀಫ್, ಮತ್ತೆ ಯಾವ ರೀತಿಯ ಕಂಟಕ, ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ, ಕೇಸರಿ ಬಾವುಟ ಹಿಡಿದು ಜೈ ಶ್ರೀರಾಮ್ ಘೋಷಣೆ. ಮಕ್ಕಳು ವೃದ್ಧರಿಂದಲೂ ಹನುಮ ಮಾಲಾ ಧಾರಣೆ. ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜಯದವರಿಗೆ ಮಾತಾಗಿ ನಾನು ಹೇಳಿದೆ, ಈಗ ಕಾಂಗ್ರೆಸ್ ನಾವು ಇರಬೇಕಾದ್ರೆ ನನ್ನ ವರದಿ ಯಾಕೆ ಮಂಡನೆ ಮಾಡೋದು, ದಯವಿಟ್ಟು ಮಂಡನೆ ಮಾಡಬೇಕಂತೇಳಿ. ವಕ್ಫ್ ವರದಿ ವಿಚಾರದಲ್ಲಿ ದಿನಕ್ಕೊಂದು ತಿರುವು. ವಿಜಯೇಂದ್ರ ವಿರುದ್ಧದ ಆರೋಪಕ್ಕೆ ಮಾಣಿಪ್ಪಾಡಿ ಟ್ವೇಸ್ಟ್. ನಾಳೆ ಸದನದಲ್ಲಿ ಕದನ ಫೇಕ್ಸ್. ದನದಾಹಿ ಪತ್ನಿ ಕಾಟಕ್ಕೆ ಅತುಲ್, ಸುಸೈಡ್ ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆತಂದ ಪೊಲೀಸ್ ಟೀಮ್. ಅತ್ತ ಮೊಮ್ಮಗನ ಹುಡುಕಿ ಕೊಡುವಂತೆ ತಾತನ ಕಣ್ಣೀರು. ನಾಳೆಯೇ ದರ್ಶನ್ ಡಿಸ್ಚಾರ್ಜ್. ತೂಗುದೀಪ ನಿವಾಸದ ಬಳಿ ಜಮಾಯಿಸಿದ ಫ್ಯಾನ್ಸ್. ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡಗೆ ರಿಲೀಫ್. ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ, ಕೇಸರಿ ಬಾವುಟ ಹಿಡಿದು ಜೈ ಶ್ರೀರಾಮ್ ಘೋಷಣೆ. ಮಕ್ಕಳು ವೃದ್ಧರಿಂದಲೂ ಹನುಮ ಮಾಲಾ ಧಾರಣೆ. ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜಯದವರಿಗೆ ಮಾತಾಗಿ ನಾನು ಹೇಳಿದೆ, ಈಗ ಕಾಂಗ್ರೆಸ್ ನಾವು ಇರಬೇಕಾದ್ರೆ ನನ್ನ ವರದಿ ಯಾಕೆ ಮಂಡನೆ ಮಾಡೋದು, ದಯವಿಟ್ಟು ಮಂಡನೆ ಮಾಡಬೇಕಂತೇಳಿ. ವಕ್ಫ್ ವರದಿ ವಿಚಾರದಲ್ಲಿ ದಿನಕ್ಕೊಂದು ತಿರುವು. ವಿಜಯೇಂದ್ರ ವಿರುದ್ಧದ ಆರೋಪಕ್ಕೆ ಮಾಣಿಪ್ಪಾಡಿ ಟ್ವೇಸ್ಟ್. ನಾಳೆ ಸದನದಲ್ಲಿ ಕದನ ಫೇಕ್ಸ್. ದನದಾಹಿ ಪತ್ನಿ ಕಾಟಕ್ಕೆ ಅತುಲ್, ಸುಸೈಡ್ ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆತಂದ ಪೊಲೀಸ್ ಟೀಮ್. ಅತ್ತ ಮೊಮ್ಮಗನ ಹುಡುಕಿ ಕೊಡುವಂತೆ ತಾತನ ಕಣ್ಣೀರು. ನಾಳೆಯೇ ದರ್ಶನ್ ಡಿಸ್ಚಾರ್ಜ್. ತೂಗುದೀಪ ನಿವಾಸದ ಬಳಿ ಜಮಾಯಿಸಿದ ಫ್ಯಾನ್ಸ್. ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡಗೆ ರಿಲೀಫ್.